ಮಂಡ್ಯ ಜಿಲ್ಲೆಯ ಪ್ರಗತಿಯ ದಿಕ್ಸೂಚಿ ಎನ್ ಚಲುವರಾಯಸ್ವಾಮಿ ಇವರ ದೂರದೃಷ್ಟಿಯ ನಾಯಕತ್ವಕ್ಕೆ ಇತಿಹಾಸವೇ ಸಾಕ್ಷಿ. ಯಾವುದೇ ಜಿಲ್ಲೆಯ ಅಭಿವೃದ್ಧಿಗೆ ಕೇವಲ ಅಧಿಕಾರವಿದ್ದರೆ ಸಾಲದು. ಆ ಅಧಿಕಾರವನ್ನ ಬಳಸಿಕೊಳ್ಳುವ ಆಡಳಿತಾತ್ಮಕ ಪಕ್ವತೆ ಇರಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಅನುಭವ ಎನ್ನುವುದು ಮಹಾನ್ ಪದವಿ ಇದ್ದಂತೆ. ಈ ನಿಟ್ಟಿನಲ್ಲಿ ಎನ್ ಚಲುವರಾಯಸ್ವಾಮಿ ಅವರಿಗೆ ಅಪಾರ ರಾಜಕೀಯ ಹಾಗೂ ಆಡಳಿತಾತ್ಮಕ ಅನುಭವವಿದೆ. ಈ ಹಿಂದೆ ಅವರು ನಿಭಾಯಿಸಿದ ಪ್ರತಿಯೊಂದು ಖಾತೆಯೂ ಮಂಡ್ಯ ಜಿಲ್ಲೆಗೆ ಶಾಶ್ವತ ಕೊಡುಗೆಗಳನ್ನ ನೀಡಿದೆ ಅನ್ನೋದನ್ನ ತಳ್ಳಿಹಾಕುವಂತೆಯೇ ಇಲ್ಲ. ಆರೋಗ್ಯದಲ್ಲಿ ಕ್ರಾಂತಿ, ಸಾರಿಗೆಯಲ್ಲಿ ಪ್ರಗತಿ, ಕೃಷಿಯಲ್ಲಿ ಇತಿಹಾಸ. ಖಾತೆ ಯಾವುದೇ ಇರಲಿ, ಮಂಡ್ಯದ ಅಭಿವೃದ್ಧಿಗೆ ಅನುದಾನಗಳ ಮಹಾಪೂರ. ಈಗಾಗಲೇ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕೃಷಿ, ಆರೋಗ್ಯ ಹಾಗೂ ಸಾರಿಗೆ ಇಲಾಖೆಗಳ ಸಚಿವ ಸ್ಥಾನದ ಜವಾಬ್ದಾರಿಯನ್ನ ವಹಿಸಿಕೊಂಡು ಅತ್ಯಂತ ಸಮರ್ಥ ಆಡಳಿತವನ್ನ ನಾಡಿಗೆ ನೀಡಿದವರು ಹಾಗೂ ತಾನು ಸಚಿವರಾದ ಅವಧಿಯಲ್ಲೆಲ್ಲ ಮಂಡ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದವರು ನಮ್ಮ ಚಲುವರಾಯಸ್ವಾಮಿ ಅವರು. ಆರೋಗ್ಯ ಸಚಿವರಾಗಿದ್ದ ಅವಧಿಯಲ್ಲಿ ಮಂಡ್ಯಕ್ಕೆ ವೈದ್ಯಕೀಯ ಕಾಲೇಜು ತಂದಿದ್ದು, ಸಾರಿಗೆ ಸಚಿವರಾದ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಗೆ ಪ್ರತ್ಯೇಕ ಕೆಎಸ್ಆರ್ಟಿಸಿ ವಿಭಾಗ ನೀಡಿದ್ದು ಮಾತ್ರವಲ್ಲದೆ, ಈ ಬಾರಿಯ ಕೃಷಿ ಸಚಿವರಾಗಿದ್ದ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯ ದಶಕಗಳ ಕನಸಾಗಿದ್ದ ಸ್ವತಂತ್ರ ಕೃಷಿ ವಿಶ್ವವಿದ್ಯಾಲಯವನ್ನ ಸಕ್ಕರೆ ನಾಡಿಗೆ ಕೊಡುಗೆಯಾಗಿ ನೀಡುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಸಕ್ಕರೆ ನಾಡಿನ ಸಾರಥಿ, ಮಂಡ್ಯ ಉಸ್ತುವಾರಿ ಪಟ್ಟಕ್ಕೆ ಇವರೇ ಸೂಕ್ತ ಅಧಿಪತಿ. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿಯೂ ಜಿಲ್ಲೆಯ ಸಮಗ್ರ ಪ್ರಗತಿಗಾಗಿ ಚಲುವರಾಯಸ್ವಾಮಿ ಅವರು ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ. ನಷ್ಟದಲ್ಲಿದ್ದ ಮೈಶುಗರ್ ಕಾರ್ಖಾನೆಗೆ ಮರುಜೀವ ನೀಡಿದ್ದು ಹಾಗೂ ಮಂಡ್ಯದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ರೀತಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಯಾಗಿ ಆಯೋಜಿಸಿದ ಕೀರ್ತಿ ಇವರಿಗೆ ಸಲ್ಲತ್ತೆ. ಇಂತಹ ಬದ್ಧತೆ ಹೊಂದಿರುವ ನಾಯಕ ಉಸ್ತುವಾರಿಯಾಗಿದ್ದಾಗ ಮಾತ್ರ ಜಿಲ್ಲೆಯ ಧ್ವನಿ ವಿಧಾನಸೌಧದಲ್ಲಿ ಗಟ್ಟಿಯಾಗಿ ಧ್ವನಿಸಲು ಸಾಧ್ಯ. ಹಳೆ ಮೈಸೂರು ಭಾಗದಲ್ಲಿ ವಿರೋಧಿಗಳ ರಾಜಕೀಯ ತಂತ್ರ ಎದುರಿಸಬಲ್ಲ ಧೀರ. ಫೈರ್ ಬ್ರ್ಯಾಂಡ್ ಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ ಹೆಗಲು ಕೊಟ್ಟ ಜೊತೆಗಾರ. ರಾಜಕೀಯದಲ್ಲಿ ಹೊಸಬರಿಗೆ ಅವಕಾಶ ಸಿಗಬೇಕು ಅನ್ನುವುದು ನಿಜವಾದರೂ ಮಂಡ್ಯದಂತಹ ಸೂಕ್ಷ್ಮ ಹಾಗೂ ರಾಜಕೀಯವಾಗಿ ಸದಾ ಜಾಗೃತವಾಗಿರುವ ಜಿಲ್ಲೆಗೆ ಕೇವಲ ಹೊಸ ಪ್ರಯೋಗಗಳು ಸಾಲುವುದಿಲ್ಲ. ಜಿಲ್ಲೆಗೆ ಸದಾ ಹೊಸತನದ ಚಿಲುಮೆಯಂತಿರುವ ನಾಯಕತ್ವದ ಅಗತ್ಯವಿದೆ. ರಾಜಕೀಯವಾಗಿ ಪಕ್ಷವನ್ನ ಸಂಘಟಿಸಿ ಸಮರ್ಥವಾಗಿ ಮುನ್ನಡೆಸಿ ಅಭಿವೃದ್ಧಿಯ ದಿಕ್ಕಿನತ್ತ ಕೊಂಡೊಯ್ಯುವ ದೂರದೃಷ್ಟಿಯ ನಾಯಕ ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನಾಯಕತ್ವ ಹಾಗೂ ಅವರ ಕಾರ್ಯವೈಖರಿ ಬಗ್ಗೆ ಇಡೀ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಗೊತ್ತಿರೋ ವಿಷಯ. ಅಂತಹ ಫೈರ್ ಬ್ರ್ಯಾಂಡ್ ನಾಯಕನ ಜೊತೆಗೂಡಿ ದಕ್ಷ ನಾಯಕತ್ವವನ್ನ ಮುನ್ನಡೆಸಲು ಹಾಗೂ ಜೆಡಿಎಸ್ ಬಿಜೆಪಿ ಮೈತ್ರಿಯ ಭದ್ರಕೋಟೆಯನ್ನ ಎದುರಿಸಲು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಹಾಗೂ ಹಳೆ ಮೈಸೂರಿನ ಅಭಿವೃದ್ಧಿಯ ವೇಗ ಹೆಚ್ಚಿಸಲು ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಹೊಂದಿರುವ ಮಾಸ್ ಲೀಡರ್ ಅತ್ಯಗತ್ಯ. ಅಭಿವೃದ್ಧಿಯ ಕನಸುಗಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ರಾಜ್ಯ ಮಟ್ಟದ ದೂರದೃಷ್ಟಿಗೆ ಹಳೆ ಮೈಸೂರು ಭಾಗದಲ್ಲಿ ಜೋಡೆತ್ತಿನ ರೀತಿಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮುನ್ನಡೆಯುವ ಸಾಮರ್ಥ್ಯ ಚಲುವರಾಯಸ್ವಾಮಿ ಅವರದ್ದು. ಅವರ ಪವರ್ಫುಲ್ ಸ್ಥಾನ ಜಿಲ್ಲೆಯ ಅಭಿವೃದ್ಧಿಗೆ ನೇರ ಪ್ಲಸ್ ಪಾಯಿಂಟ್ ಆಗಿದೆ. ರಾಜಕೀಯ ಸಮೀಕರಣಗಳು ಮತ್ತು ಸಂಪುಟ ವಿಸ್ತರಣೆಯ ಲೆಕ್ಕಾಚಾರಗಳು ಏನೇ ಇರಲಿ, ಮಂಡ್ಯದ ಜನತೆಯ ಕನಸುಗಳು ನನಸಾಗಬೇಕಾದರೆ ಕೃಷ್ಣರಾಜಸಾಗರ ಕಟ್ಟಿದ ಒಡೆಯರ ದೂರದೃಷ್ಟಿಯ ಹಾದಿಯಲ್ಲಿ ಜಿಲ್ಲೆಯನ್ನ ಮುನ್ನಡೆಸಲು ಚಲುವರಾಯಸ್ವಾಮಿ ಅವರ ನಾಯಕತ್ವ ಮತ್ತು ಉಸ್ತುವಾರಿ ಮಂಡ್ಯಕ್ಕೆ ಇಂದಿನ ಅನಿವಾರ್ಯತೆಯಾಗಿದೆ. ಮಂಡ್ಯ ಜಿಲ್ಲೆಯ ಉತ್ತಮ ಭವಿಷ್ಯಕ್ಕಾಗಿ ಚಲುವರಾಯಸ್ವಾಮಿ ಅವರ ಉಸ್ತುವಾರಿಯೇ ಸೂಕ್ತ.